युधितुरगरजो विधूम्रविश्व कचलुलितश्रमवार्यलङ्कृतास्ये मम निशीतशरैर्विभिद्यमान त्वचि विलसत्कवचेस्तु कृष्ण आत्मा. ಶ್ರೀಕೃಷ್ಣ ಸ್ನೇಹಕ್ಕಾಗಿ ಅರ್ಜುನನ ಸೇವೆ ಮಾಡಿದಂತಹ ರಣರಂಗದಲ್ಲಿ ಶ್ರೀಕೃಷ್ಣನ ಹಾರಾಡುವ ತಲೆಗೂದಲು ಕುದುರೆಗಳ ಖರ ಪುಟದಿಂದ ಎದ್ದ ಧೂಳಿನಿಂದಾಗಿ ಬೂದು ಬಣ್ಣಕ್ಕೆ ತಿರುಗಿತ್ತು. ಶ್ರಮದಿಂದಾಗಿ ಸ್ವೇದ ಬಿಂದುಗಳು ಅವನ ಮುಖವನ್ನ ತೋಯಿಸಿದ್ದವು. ನನ್ನ ಮೊನಚಾದ ಬಾಣಗಳಿಂದಾದ ಗಾಯಗಳಿಂದ ಈ ಎಲ್ಲ ಅಲಂಕಾರಗಳು ಎದ್ದು ಕಾಣುತ್ತಿದ್ದವು. ಅದನ್ನೆಲ್ಲ ಅವನು ಸಂತೋಷದಿಂದ ಅನುಭವಿಸುತ್ತಿದ್ದ. ನನ್ನ ಮನಸ್ಸು ಇಂತಹ ಕೃಷ್ಣನೆಡೆಗೆ ಸಾಗಲಿ. ಭಗವಂತನು ಜ್ಞಾನ, ಆನಂದ, ನಿತ್ಯತೆಗಳ ಪರಮಸ್ವರೂಪ. ಆದುದರಿಂದ 5 ಪ್ರಧಾನ ಸಂಬಂಧಗಳಾದ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯಗಳಲ್ಲಿ ಯಾವುದಾದರೊಂದರ ಮೂಲಕ ಲೋಕೋತ್ತರ ಪ್ರೇಮ ಸೇವೆಯನ್ನು ನಿಜವಾದ ಪ್ರೇಮ ಮತ್ತು ವಾತ್ಸಲ್ಯಗಳಿಂದ ಮಾಡಿದರೆ ಭಗವಂತನು ಕೃಪೆಯಿಂದ ಸ್ವೀಕರಿಸುತ್ತಾನೆ. ಭೀಷ್ಮರು ದಾಸ್ಯ ಸಂಬಂಧದಲ್ಲಿ ಭಗವಂತನ ಮಹಾನ್ ಭಕ್ತರು. ಆದುದರಿಂದ ಭಗವಂತನ ದಿವ್ಯ ಶರೀರದ ಮೇಲೆ ಅವರು ಮೊನಚಾದ ಅಂಬುಗಳನ್ನು ಎಸೆದಿದ್ದು ಬೇರೆ ಭಕ್ತರು ಭಗವಂತನ ಮೇಲೆ ಮೃದು ಗುಲಾಬಿಗಳನ್ನು ಪೂಜಿಸಲು ಚೆಲ್ಲಿದ ಹಾಗಿತ್ತು. ಭಗವಂತನ ವಿರುದ್ಧ ತಾವು ಎಸಗಿದ ಕೃತ್ಯಗಳಿಗೆ ಭೀಷ್ಮರು ಪಶ್ಚಾತ್ತಾಪ ಪಡುತ್ತಿರುವಂತೆ ತೋರುತ್ತದೆ. ಆದರೆ ವಾಸ್ತವವಾಗಿ ಭಗವಂತನ ದಿವ್ಯ ಅಸ್ತಿತ್ವದಿಂದಾಗಿ ಅವನ ದೇಹಕ್ಕೆ ಏನೂ ನೋವಾಗಲಿಲ್ಲ. ಅವನ ದೇಹ ಜಡವಸ್ತುವಲ್ಲ. ಸ್ವಯಂ ಅವನು ಮತ್ತು ಅವನ ದೇಹ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸ್ವರೂಪದವು. ಚೇತನವನ್ನ ತಿವಿಯಲಾಗದು, ಸುಡಲಾಗದು, ಒಣಗಿಸಲಾಗದು, ನೆನೆಯಿಸಲಾಗದು ಇತ್ಯಾದಿ. ಇದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಸ್ಕಂದ ಪುರಾಣದಲ್ಲೂ ಇದನ್ನೇ ಹೇಳಿದೆ. ಚೇತನ ಸದಾ ನಿಷ್ಕಲ್ಮಶ ಹಾಗೂ ಅವಿನಾಶಿ ಎಂದು ಅದರಲ್ಲಿ ಹೇಳಿದೆ. ಚೇತನವನ್ನು ಸಂಕಟಕ್ಕೆ ಗುರಿಪಡಿಸಲಾಗುವುದಿಲ್ಲ, ಬತ್ತಿಸಲಾಗುವುದಿಲ್ಲ. ಭಗವಾನ್ ವಿಷ್ಣು ಅವತಾರವೆತ್ತಿ ನಮ್ಮೆದುರಿಗೆ ಕಾಣಿಸಿಕೊಂಡಾಗ ಲೌಕಿಕ ಬಂಧನದಲ್ಲಿ ಸಿಲುಕಿರುವ ಬದ್ಧಾತ್ಮನಂತೆ ಕಾಣುತ್ತಾನೆ. ಇದು ಅಸುರರು ಅಥವಾ ನಾಸ್ತಿಕರನ್ನ ಮರಳು ಮಾಡುವ ತಂತ್ರ. ಭಗವಂತ ಆವಿರ್ಭಾವವಾದ ಕಾಲದಿಂದಲೇ ಈ ಅಸುರರು ಅವನನ್ನು ಕೊಲ್ಲಲು ಕಟ್ಟೆಚ್ಚರದಿಂದ ಕಾದಿದ್ದಾರೆ. ಕಂಸ ಕೃಷ್ಣನನ್ನು ಕೊಲ್ಲ ಬಯಸಿದ. ರಾವಣ ರಾಮನನ್ನು ಕೊಲ್ಲಲು ಪ್ರಯತ್ನಿಸಿದ. ಏಕೆಂದರೆ ಮೂರ್ಖರಾಗಿದ್ದ ಅವರಿಗೆ ಭಗವಂತನನ್ನ ಕೊಲ್ಲಲಾಗುವುದಿಲ್ಲ ಎಂದು ತಿಳಿದಿರಲಿಲ್ಲ. ಚೇತನವನ್ನು ಎಂದೂ ನಾಶಗೊಳಿಸಲಾಗುವುದಿಲ್ಲವಷ್ಟೇ. ಆದ್ದರಿಂದ ಭೀಷ್ಮರು ಭಗವಾನ್ ಶ್ರೀಕೃಷ್ಣನ ದೇಹವನ್ನ ಘಾಸಿಗೊಳಿಸಿದ್ದು ಭಕ್ತರಲ್ಲದ ನಾಸ್ತಿಕರಿಗೆ ದಿಗ್ಭ್ರಮೆ ಹಿಡಿಸುವ ಸಮಸ್ಯೆಯೇ ಸರಿ. ಆದರೆ ಭಕ್ತರಿಗೆ ಅಥವಾ ಮುಕ್ತಾತ್ಮರಿಗೆ ಇಂತಹ ದಿಗ್ಭ್ರಮೆಗಳಿಲ್ಲ. ಮೊನಚಾದ ಬಾಣಗಳಿಂದ ಘಾಸಿಗೊಳಿಸಿದ್ದರೂ ಅರ್ಜುನನನ್ನ ಒಂಟಿಯಾಗಿ ಬಿಟ್ಟು ಹೋಗದ ಭಗವಂತನ ಪರಮ ಕಾರುಣ್ಯವನ್ನ ಭೀಷ್ಮರು ಮೆಚ್ಚಿಕೊಂಡರು. ಯುದ್ಧದಲ್ಲಿ ಭಗವಂತನನ್ನ ಭೀಷ್ಮರು ಸರಿಯಾಗಿ ನಡೆಸಿಕೊಳ್ಳದಿದ್ದರೂ ಭೀಷ್ಮರ ಮರಣಶಯ್ಯೆಯ ಬಳಿಗೆ ಬರುವುದಕ್ಕೆ ಅವನು ಹಿಂದೆಗೆಯಲಿಲ್ಲ. ಈ ಪ್ರಸಂಗದಲ್ಲಿ ಭೀಷ್ಮರ ಪಶ್ಚಾತ್ತಾಪ ಮತ್ತು ಭಗವಂತನ ಕಾರುಣ್ಯ ಇವೆರಡೂ ಏಕಮೇವ ದ್ವಿತೀಯವಾಗಿವೆ. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷಣ ಹೃತವತಿ ಪಾರ್ಥ ಸಖೇರತಿರ್ಮಮಾಸ್ತು. ತನ್ನ ಮಿತ್ರನ ಆದೇಶಕ್ಕೆ ಮಣಿದು ಭಗವಾನ್ ಶ್ರೀಕೃಷ್ಣ ಅರ್ಜುನ ಮತ್ತು ದುರ್ಯೋಧನರ ಸೈನಿಕರ ಕುರುಕ್ಷೇತ್ರದ ರಣರಂಗಕ್ಕೆ ಪ್ರವೇಶಿಸಿದ. ಅಲ್ಲಿ ಶತ್ರು ಪಕ್ಷದವರ ಆಯುಷ್ಯವನ್ನು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಕ್ಷೀಣಿಸಿದ. ಕೇವಲ ಶತ್ರುಗಳ ಕಡೆ ನೋಡುವಷ್ಟರಿಂದಲೇ ಇದನ್ನು ಮಾಡಿದ. ಅಂತಹ ಕೃಷ್ಣನ ಮೇಲೆ ನನ್ನ ಮನಸ್ಸು ನೆಲೆ ನಿಲ್ಲಲಿ. ಸೈನಿಕರ 2 ವ್ಯೂಹಗಳ ನಡುವೆ ರಥವನ್ನು ನಿಲ್ಲಿಸುವಂತೆ ಅರ್ಜುನನು ಅಚ್ಯುತನಾದ ಭಗವಾನ್ ಶ್ರೀಕೃಷ್ಣನಿಗೆ ಆದೇಶವನ್ನು ಮಾಡುತ್ತಾನೆ. ಯುದ್ಧದಲ್ಲಿ ತಾನು ಎದುರಿಸಬೇಕಾದ ಶತ್ರುಗಳನ್ನು ನೋಡಿ ಮುಗಿಸುವವರೆಗೂ ಅಲ್ಲಿಯೇ ನಿಲ್ಲಿಸಿರಬೇಕೆಂದು ಅವನು ಭಗವಂತನಿಗೆ ಹೇಳುತ್ತಾನೆ. ಅದಕ್ಕೆ ಭಗವಂತ ಆ ಜ್ಞಾನುವರ್ತಿಯಂತೆ ಹಾಗೆಯೇ ಮಾಡುತ್ತಾನೆ. ಅನಂತರ ಭಗವಂತ ಪ್ರತಿಪಕ್ಷದ ಎಲ್ಲ ಪ್ರಮುಖರನ್ನು ತೋರಿಸುತ್ತಾ ಇಲ್ಲಿ ಭೀಷ್ಮರಿದ್ದಾರೆ, ಇಲ್ಲಿ ದ್ರೋಣರಿದ್ದಾರೆ ಎಂದು ಹೇಳುತ್ತಾ ಹೋದ.
ದೇವೋತ್ತಮನಾದ ಭಗವಂತ ಎಂದಿಗೂ ಇತರರ, ಅವರು ಯಾರೇ ಆಗಿರಲಿ, ಆಜ್ಞಾಧಾರಕನಾಗಲಿ ಅಥವಾ ಆಜ್ಞಾಪಾಲಕನಾಗಲಿ ಅಲ್ಲ, ಆದರೆ ತನ್ನ ಶುದ್ಧ ಭಕ್ತರ ಮೇಲಿನ ಅವ್ಯಾಜ ಕರುಣೆ ಮತ್ತು ವಾತ್ಸಲ್ಯದಿಂದಾಗಿ ಕೆಲವು ಸಲ ಆಜ್ಞಾಧಾರಕ ಸೇವಕನಂತೆ ಭಕ್ತನ ಆದೇಶವನ್ನು ಪಾಲಿಸುತ್ತಾನೆ. ಮಗುವಿನ ಅಪ್ಪಣೆಯನ್ನು ತಂದೆ ಪ್ರೀತಿಯಿಂದ ನಡೆಸಿಕೊಡುವಂತೆ ಭಕ್ತನ ಆದೇಶಗಳನ್ನು ಈಡೇರಿಸುವುದರಿಂದ ಭಗವಂತ ಸುಪ್ರೀತನಾಗುತ್ತಾನೆ. ಭಗವಂತ ಮತ್ತು ಭಕ್ತರ ನಡುವೆ ಲೋಕೋತ್ತರವಾದ ಪರಿಶುದ್ಧ ಪ್ರೀತಿ ಇದ್ದರೆ ಮಾತ್ರ ಇದು ಸಾಧ್ಯವಾದೀತು. ಈ ಸಂಗತಿ ಭೀಷ್ಮರಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಅವರು ಭಗವಂತನನ್ನು ಪಾರ್ಥ ಸಖ ಎಂದು ಸಂಬೋಧಿಸಿದರು. ಭಗವಂತ ಪ್ರತಿಪಕ್ಷದವರ ಆಯುಷ್ಯವನ್ನು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಕ್ಷೀಣಗೊಳಿಸಿದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೆರೆದವರೆಲ್ಲ ಮರಣಕಾಲದಲ್ಲಿ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡಿದುದರಿಂದ ಮೋಕ್ಷವನ್ನು ಪಡೆದರು ಎಂದು ಹೇಳುತ್ತಾರೆ. ಆದ್ದರಿಂದ ಭಗವಂತ ಸರ್ವಮಂಗಳಕಾರಿ. ಅವನು ಏನೇ ಮಾಡಲಿ ಅದು ಪ್ರತಿಯೊಬ್ಬರ ಕಲ್ಯಾಣಕ್ಕಾಗಿಯೇ. ಮೇಲುನೋಟಕ್ಕೆ ಅದು ಅವನ ಪ್ರಾಣ ಸ್ನೇಹಿತ ಅರ್ಜುನನ ವಿಜಯದಂತೆ ಕಾಣುತ್ತದೆ, ಆದರೆ ವಾಸ್ತವವಾಗಿ ಅದು ಅರ್ಜುನನ ಶತ್ರುಗಳಿಗೆ ಶುಭವನ್ನ ಉಂಟು ಮಾಡಿತು. ವ್ಯವಹಿತ ಪ್ರತನಾಮುಖಂ ನಿರೀಕ್ಷ್ಯ ಸ್ವಜನವಧಾದ್ವಿಮುಖಸ್ಯ ದೋಷ ಬುದ್ಧ್ಯಾ ಕುಮತಿ ಮಹಾರದಾತ್ಮವಿದ್ಯೆಯಾ ಯಃ ಚರಣರತಿಃ ಪರಮಸ್ಯ ತಸ್ಯ ಮೇಸ್ತು. ಯುದ್ಧ ಭೂಮಿಯಲ್ಲಿ ತನ್ನೆದುರಿಗಿರುವಂತಹ ಯೋಧರನ್ನು, ಸೇನಾಧಿಪತಿಗಳನ್ನು ಕಂಡು ಅರ್ಜುನ ಅಜ್ಞಾನದಿಂದ ಮಲಿನನಾದಂತೆ ತೋರಿದ. ಆಗ ಭಗವಂತ ದಿವ್ಯ ಜ್ಞಾನವನ್ನು ಬೋಧಿಸುವ ಮೂಲಕ ಅವನ ಅಜ್ಞಾನವನ್ನು ತೊಡೆದು ಹಾಕಿದ. ಅಂತಹ ಭಗವಂತನ ಪಾದ ಪದ್ಮಗಳು ಸದಾ ನನ್ನ ಆಕರ್ಷಣೆಯ ವಿಷಯವಾಗಿ ಉಳಿಯಲಿ.